Hello students, welcome to Sustalan 7th Standard the syllabus. Chapter 1 Integers. Chapter 1 Let's start our exciting maths journey together. ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಬಿ ಪ್ಲಸ್. ಈಗ ನಿಮಗೆ ಫಸ್ಟೇ ಹೇಳ್ತಾ ಇದ್ದೀನಿ, ನಿಮಗೆ ನಾನು ಈ ಪ್ರೀವಿಯಸ್ ಮಾಡಿರೋ ಕ್ಲಾಸ್ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಾಸ್ನ ನೋಡಿ. ಇದರಿಂದ ನನಗೂ ಇಂಟ್ರೆಸ್ಟ್ ಬರುತ್ತೆ ಮತ್ತು ಜಾಸ್ತಿ ಕ್ಲಾಸ್ ಮಾಡೋಕ್ಕೆ. ಓಕೆ, ಹಾಗಿದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇದು ಓಲ್ಡ್ ಬುಕ್ಕಲ್ಲಿ ಎಕ್ಸಸೈಸ್ 1.2 ಅಂತಿದೆ, ಬಟ್ ನ್ಯೂ ಬುಕ್ಕಲ್ಲಿ ಎಕ್ಸಸೈಸ್ 1.1. okay, all of you ready for the exercise 1.1 class? Okay, first question nodi, write down a pair of integers whose sum is -7, difference is -10. okay, see sum is 0 anta kelidare. hangidre exercise 1.1 write down a pair of integers whose sum is -7 ಅಂತ ಕೇಳಿದ್ದಾರೆ. ಹಾಗಿದ್ರೆ ಆನ್ಸರ್ ಏನಾಗಿರುತ್ತೆ ಇದಕ್ಕೆ ಅಂದರೆ, ಆನ್ಸರ್ ಏನಾಗಿರಬೇಕು, ನಮಗೆ ಎರಡು ನಂಬರ್ನ ಸಮ್ ಮಾಡಿದಾಗ ಅದರದ್ದು ಆನ್ಸರ್ ಏನಾಗಿರಬೇಕು ಅಂದರೆ -7 ಬರಬೇಕು. ಓಕೆ, ಈಗ ನೋಡಿ, -3 ಪ್ಲಸ್ -4 ಎಷ್ಟು ಬರುತ್ತೆ ಆನ್ಸರು? ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 + 4 ಏನಾಗುತ್ತೆ? 7 ಆಗುತ್ತೆ. ಓಕೆ, ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಿದೆ? ಮೈನಸ್ ಇದೆ. ಸೊ -7 ಬಂತಾ? ಗೊತ್ತಾಯ್ತಾ? ಹಾಗೆ ನೆಕ್ಸ್ಟ್ ಬಿ ನೋಡಿ, ಡಿಫ್ರೆನ್ಸ್ ಅಂದರೆ ಏನು ಮಾಡೋದು? ಕಳೆಯೋದು ಅಂತ. ಈಗ ನೋಡಿ, 5 - 15. 15ಅಲ್ಲಿ 5 ಕಳೆದ್ರೆ ಎಷ್ಟು ಬರುತ್ತೆ? 10 ಬರುತ್ತೆ. ದೊಡ್ಡ ಸಂಖ್ಯೆ ಹಿಂದೆ ಸಂಖ್ಯೆ ಚಿಹ್ನೆ ಯಾವುದಿದೆ? ಮೈನಸ್ ಇದೆ. -10 ಬಂತಾ? ಓಕೆ, ಆನ್ಸರ್ ಸಮ್ ಏನಾಗಿರಬೇಕು? 0 ಆಗಿರಬೇಕು. 8 + -8 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 8 - 8 0 ಆಗುತ್ತೆ. ನೀವು 8 ತೊಗೋಬೇಕಂತಿಲ್ಲ. 9 ಈಗ ನೋಡಿ, ಇಂಪಾರ್ಟೆಂಟ್ ಸೈನ್ಸ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಅದೇ ನೀವು ಇಲ್ಲಿ +8 ತೊಗೊಂಡ್ರೆ ಏನಾಗುತ್ತೆ? 8 + 8 16 ಆಗುತ್ತೆ. ಸೊ ನಾವು ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು? ಸೈನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಾದರೂ ಅಷ್ಟೇ. ಈಗ ನೋಡಿ, ಇಲ್ಲಿ ಮೈನಸ್ ತೊಗೊಂಡಂತೆ ನಾವು -5 + 15 ಅಂತ ತೊಗೊಂಡಿದ್ರೆ ಏನಾಗಿತ್ತು? ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿರ್ತಿತ್ತು. 15 - 5 ಏನಾಗಿತ್ತು? 10 ಬರ್ತಿತ್ತು. ಬಟ್ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ ಆಗ್ತಿತ್ತು. ಸೊ ನಾವು ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು? ಇಂಟೀಜರ್ಸ್ ಅಂದರೆ ಸೈನ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ಸೆಕೆಂಡ್ ಒನ್ ಕ್ವಶನ್ಗೆ ಮೂವ್ ಆಗೋಣ. ನೋಡಿ, ರೈಟ್ ಎ ಪೇರ್ ಆಫ್ ನೆಗೆಟಿವ್ ಇಂಟೀಜರ್ಸ್ ಹೂಸ್ ಡಿಫ್ರೆನ್ಸ್ ಗಿವ್ಸ್ 8 ಅಂತ ಕೇಳಿದ್ದಾರೆ. ಅಂದರೆ ಎರಡು ನಾವು ನೆಗೆಟಿವ್ ಇಂಟೀಜರ್ಸ್ನ ತೊಗೋಬೇಕು. ಅದರದ್ದು ಡಿಫ್ರೆನ್ಸ್ ಅಂದರೆ ಮೈನಸ್ ಮಾಡಿದಾಗ ನಮಗೆ 8 ಬರಬೇಕು ಅಂತ ಹೇಳಿದ್ದಾರೆ. ಸೊ ಡಿಫ್ರೆನ್ಸ್ ಮಾಡೋಕ್ಕೆ ಹೇಳಿದ್ದಾರೆ ಅಂದಮೇಲೆ ನಾವು ಮೈನಸ್ ತೊಗೊತೀವಿ. ಎರಡು ನೆಗೆಟಿವ್ ಇಂಟೀಜರ್ಸ್ ಹೇಳಿದ್ದಾರೆ ಅಂದಮೇಲೆ ನಾವು ಎರಡು ನೆಗೆಟಿವ್ ನಂಬರ್ ತೊಗೋಬೇಕು. ಅದರ ಆನ್ಸರ್ ಏನಾಗಿರಬೇಕು? ನಮಗೆ 8 ಬರಬೇಕು. ಓಕೆ, ಈಗ -2 - -10 ಪ್ಲಸ್ ಇಂಟು ಮೈನಸ್ ಮೈನಸ್, 10 - 2 8. ಗೊತ್ತಾಯ್ತಾ? ಈಗ ದೊಡ್ಡ ಸಂಖ್ಯೆ ಚಿಹ್ನೆ ನೋಡಿ, ಮೈನಸ್ ಇಂಟು ಮೈನಸ್ ಏನಾಗಿರುತ್ತೆ? ಪ್ಲಸ್ ಆಗಿರುತ್ತೆ. ಸೊ ಪ್ಲಸ್ಸೇ ಬರುತ್ತೆ. ಗೊತ್ತಾಯ್ತಲ್ವ? ಹಾಗೆ ಬಿ ನೋಡಿ ಆನ್ಸರ್, ರೈಟ್ ಎ ನೆಗೆಟಿವ್ ಇಂಟೀಜರ್ಸ್ ಆ್ಯಂಡ್ ಎ ಪಾಸಿಟಿವ್ ಇಂಟೀಜರ್ಸ್ ಹೂಸ್ ಸಮ್ ಈಸ್ 5. ನಾವು ನೆಗೆಟಿವ್ ಇಂಟೀಜರ್ನ ತೊಗೋಬೇಕು, ಪಾಸಿಟಿವ್ ಇಂಟೀಜರ್ನ ತೊಗೋಬೇಕು. ಅದ್ರದ್ದು ಸಮ್ ಏನು ಬರಬೇಕು? ನಮಗೆ -5 ಬರಬೇಕು. ಓಕೆ, ನೆಗೆಟಿವ್ ಇಂಟೀಜರ್ ಅಂದರೆ 8 ತೊಗೊಳೋಣ, ಪ್ಲಸ್ ಪಾಸಿಟಿವ್ ಇಂಟೀಜರ್ ಅಂದರೆ 3 ತೊಗೊಳೋಣ. 8 - 3 5. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಿದೆ? ಮೈನಸ್ ಇದೆ. ಗೊತ್ತಾಯ್ತಾ? ನೆಕ್ಸ್ಟ್ ಸಿ, ರೈಟ್ ಎ ನೆಗೆಟಿವ್ ಇಂಟೀಜರ್ ಆ್ಯಂಡ್ ಎ ಪಾಸಿಟಿವ್ ಇಂಟೀಜರ್ ಹೂಸ್ ಡಿಫ್ರೆನ್ಸ್ ಈಸ್ -3 ಅಂತ ಹೇಳಿದ್ದಾರೆ. ಡಿಫ್ರೆನ್ಸ್ ಅಂದರೆ ಮೈನಸ್ ಮಾಡಬೇಕು. ಸೊ ನೆಗೆಟಿವ್ ಇಂಟೀಜರ್ ಯಾವ ತೊಗೊಳೋಣ? 1 ತೊಗೊಳೋಣ, -1. ಸೊ ಡಿಫ್ರೆನ್ಸ್ ಅಂತ ಹೇಳಿದ್ದಾರೆ ಅಂದರೆ ಮೈನಸ್ ಬರ್ಕೊಳ್ಳೋಣ. ಮತ್ತು ನಮಗೆ 3 ಬರಬೇಕಂದ್ರೆ ನಾನು 2 ಬರ್ಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 3 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಗೊತ್ತಾಯ್ತಲ್ವಾ? Thank you for watching. Like, share, subscribe. Study B+.